ಬನ್ನಿ ನಿಮಗೆ ಇವತ್ತು ನಮ್ಮ ಡ್ಯಾನ್ಸ್ ಕ್ಲಾಸ್ನ ಪರಿಚಯ ಮಾಡಿಕೊಡ್ತೀನಿ. ಈ ರೀಲ್ಸ್ ಮಾಡೋದಿಲ್ಲ, ನಾವು ಬ್ಯಾಕ್ಗ್ರೌಂಡ್ ಇದೆ ನಮ್ಮದು. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್, ಇವತ್ತಿನ ಬ್ಲಾಗ್ನ ನಾನು ಹೋಟ್ಲ ಹತ್ರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ. ಸೊ ಗೈಸ್, ಇವತ್ತು ಅಮ್ಮ ಬೇಗ ಬಂದಿದ್ದಾರೆ. ಯಾಕಪ್ಪ ಅಂದರೆ ಇವತ್ತು ನಮಗೆ 130 ಚಪಾತಿ ಆರ್ಡರ್ ಸಿಕ್ಕಿದೆ, ಅದನ್ನು ಮಾಡಬೇಕೀಗ. ಸೊ ನಮ್ಮಮ್ಮ ಗೊತ್ತಲ್ಲ, ಬಂದ ಕೂಡಲೇ ಟೀ ಮಾಡೋದು ಅವ್ರದ್ದು ಅದೇ ಕೆಲಸ. ಸೊ ಒಂದು ಹೇಳ್ಬಿಡಿ. ಬನ್ನಿ ಗೈಸ್, ಈಗ ಏನೇನೆಲ್ಲ ಕೆಲಸ ಇದಾವೆಲ್ಲ ಕೆಲಸ ಮುಗಿಸ್ಕೊಂಡು ನೋಡೋಣ ಮುಂದೆ ಎಲ್ಲ ಏನಾಗುತ್ತೆ. ಲೆಟ್ಸ್ ಗೋ. ಗೈಸ್, ಇಲ್ಲೊಂದು ಇಟ್ಟು ಕಲಿಸ್ತಿದ್ದಾರೆ ಅಮ್ಮ. ಆಲ್ರೆಡಿ ಇಲ್ಲೊಂದು ಕಲಿಸಿಟ್ಟಿದ್ದಾರೆ 2 kg ಇದೊಂದು ಕಲಿಸಿದ್ದಾರೆ. ಇದಾದಮೇಲೆ ನಾವೆಲ್ಲ ಚಪಾತಿ ಮಾಡಿಕೊಟ್ಟು ಹಂಗೆ ಸ್ವಲ್ಪ ಮನೆಗೆ ಹೋಗಿ ನಿಮಗೇನು ಹೇಳಬೇಕು ಹೇಳ್ತೀನಿ ಬನ್ನಿ. ಸೊ ಅದು ಬಿಟ್ಟರೆ ಗೈಸ್, ಈಗ ಇದೆಲ್ಲ ಮುಗಿಸೋಷ್ಟೊತ್ತಿಗೆ ಎಷ್ಟಾಗುತ್ತೆ ಟೈಮ್ ಅಂತ ಹೇಳ್ತೀನಿ. ನಾವು ಸ್ಟಾರ್ಟ್ ಮಾಡೋದು ಯಾವಾಗ, ಇಲ್ಲಿಂದ ನಾನು ಮನೆಗೆ ಹೋಗೋದು ಯಾವಾಗ ಅಂತ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ ಗೈಸ್. ಸಮಯ ಹೆಂಗೆ ಅನಿಸಿದೆ? ಹಾಂ, ಇದ್ರ ಬಗ್ಗೆ ಚಪಾತಿದು ಇವರಿಗೆ ರೆಗ್ಯುಲರ್ ಬಿಡ್ರಿ ಗೈಸ್, ಅದೇನು ಅನಿಸುತ್ತೆ ಪಾಪ ಅವ್ರಿಗೆ. ತಿಂಡಿ ತಿಂಡಿ ಮಾಡಿಲ್ಲ, ತಿಂಡಿ ಮಾಡ್ಕೋಬೇಕು. ಇವ್ರು ಟೀ ಒಂದು ಕುಡಿದು ಬಿಡ್ತಾರೆ. ನಮಗೆ ಟಿಫನಿಗೆ ಟೈಮ್, ನಾವು ಕುಡಿಯೋಲ್ಲ, ಟೀ ಕುಡಿಯೋರಲ್ಲ ನಾವು. ಬನ್ನಿ ಗೈಸ್, ನಮ್ಮಮ್ಮ ಅವರು ಪುಳಿಯೋಗರೆ ಮಾಡಿಕೊಟ್ಟಿದ್ದಾರೆ. ತಿಂದು ಟೇಸ್ಟ್ ಹೇಗಿದೆ ಹೇಳ ಬನ್ನಿ. ಚೆನ್ನಾಗಿದೆ ಚೆನ್ನಾಗೈತಮ್ಮ. ಹಾಂ ಬಾ, ನೀನು ತಿನ್ನು. ಚೆನ್ನಾಗಿದೆ, ತಿಂದು ಸಾ ಮಾಡೋಣ ಬನ್ನಿ. ಗೈಸ್, 10:30ಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ಚಪಾತಿ ಸುಡೋದು. ಮುಗಿದ ಮೇಲೆ ಸಿಗ್ತೀನಿ ಗೈಸ್. ಇಷ್ಟು ತನಕ ಇವು 90 ಇದ್ದಾವೆ, 90 ಚಪಾತಿ ಉದ್ದಿ, ಇನ್ನೂ 50 ಉದ್ದಬೇಕು. ಸೊ ನಮ್ಮಮ್ಮ ಈಗ ತಿಂಡಿ ತಿಂತಿದ್ದಾರೆ, ನಾನು ಅವ್ರ ಜೊತೆಗೆ ತಿನ್ಬೇಕು ಗೈಸ್. ಸೊ ಇದೆಲ್ಲ ಆದಮೇಲೆ ನಾನು ಮನೆಗೆ ಹೋಗಿ ನಿಮಗೇನು ಹೇಳ್ಬೇಕಂದಲ್ಲ ಅವಾಗಲೇ ಅದನ್ನ ಹೇಳ್ತೀನಿ ಬನ್ನಿ ಗೈಸ್. ಹೋಟ್ಲು ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ಅಲ್ಲೆಲ್ಲ ಕೆಲಸ ಮುಗಿಸಿ. ಸೊ ಈ ಕತೆ ಏನಪ್ಪ ಅಂದರೆ, ನಾನು ಫಸ್ಟ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಿವಸ ಹಿಂದೆ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ದೆ ಗೈಸ್. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಆಯಿತು. ಅದು ಸ್ವಲ್ಪ ರೀಸನ್ನಿಂದ ಡ್ಯಾನ್ಸ್ ಕ್ಲಾಸ್ ಅಲ್ಲಿರೋದನ್ನ ತೆಗೆದ್ರು. ಮತ್ತು ಈಗ ಬೇರೆ ಕಡೆ ಶಿಫ್ಟ್ ಮಾಡಿದರೆ ನಾನು ಸ್ವಲ್ಪ ಗ್ಯಾಪ್ ಆಗಿ ಒಂದು ಒನ್ ಇಯರ್ ಆಯ್ತೇನೋ ಗೈಸ್ ಬಿಟ್ಟು ಮತ್ತೆ ಬ್ಯಾಕ್ ಟು ಡ್ಯಾನ್ಸ್ ಅಂತ ಮತ್ತೆ ಅದೇ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಸೊ ಅದನ್ನು ನಿಮಗೆ ನಮ್ಮ ಡ್ಯಾನ್ಸ್ ಕ್ಲಾಸ್ ಹೇಗಿದೆ, ನಾವು ಹೇಗೆ ಮಾಡ್ತೀವಿ ತೋರಿಸೋಣ ಅಂತ ಇವತ್ತು ವ್ಲಾಗ್ ಮಾಡಿದೆ. ಸೊ ಬ್ಯಾಕ್ ಟು ಗಾಡಿ ಶಬ್ದ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ಟು ಡ್ಯಾನ್ಸ್ ಅಂತ ಈಗ ಹೋಗ್ತಾ ಇದ್ದೀನಿ. ಹೋಗಿ 3 days ಆಯಿತು. ಸೊ ನಾನು ವ್ಲಾಗ್ ಇವತ್ತು ಮಾಡ್ತಾಯಿದ್ದೀನಿ. ಸೊ ನಿನ್ನೆ ಒಂದು ರೀಲ್ಸ್ ಸಮೇತ ಮಾಡಿದೆ ಅಲ್ಲಿ. ಇನ್ಮೇಲೆ ಡೈಲಿ ಅಲ್ಲೂ ವೀಡಿಯೋಸ್ ಮಾಡಬೇಕು. ಸೊ ಬನ್ನಿ ನಿಮಗೆ ಇವತ್ತು ನಮ್ಮ ಡ್ಯಾನ್ಸ್ ಕ್ಲಾಸ್ನ ಪರಿಚಯ ಮಾಡಿಕೊಡ್ತೀನಿ. ಅಲ್ಲಿಗೆ ಸಂಜೆ ಹೋಗೋದು ಗೈಸ್. ಸಂಜೆ ಆಲ್ಮೋಸ್ಟ್ 6:30ಗೆ ಹೋಗ್ತೀನಿ ನಾನು. ಅಲ್ಲಿವರೆಗೂ ನೋಡುವ. ಗೈಸ್, ಈಗ ರೆಡಿಯಾಗಿ ನಾನು ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಈಗ ಸಂಜೆ 6:30ಗೆ ಇಲ್ಲಿಂದ ಬಿಡ್ತಾ ಇದ್ದೀನಿ. ಸೊ ಡ್ಯಾನ್ಸ್ ಕ್ಲಾಸಿಗೆ ಈಗ ರ್ಯಾಪಿಡೋ ಬುಕ್ ಮಾಡಿದ್ದೀನಿ ಗೈಸ್. ಬಂದ ಕೂಡಲೇ ಹೋಗಬೇಕು. ಮಮ್ಮಿ ಬಾಯ್ ಬಾಯ್ ಬಾಯ್. ನಮ್ಮ ಬ್ಲಾಗಲ್ಲಿ ಅಪರೂಪಕ್ಕೆ ಕಿರಣ್ ಅವರು ಕಾಣಿಸ್ಕೊತಿದ್ದಾರೆ. ಸೊ ಗೈಸ್, ಇಲ್ಲಿಂದ ಈಗ ಹೋಗಿ ನಮ್ಮ ಡ್ಯಾನ್ಸ್ ಕ್ಲಾಸ್ನ ಹಾಂ 2 ಟ್ರೈ ಹೌದು. ಸೊ ಗೈಸ್, ರ್ಯಾಪಿಡೋ ಕಳಿಸಿ ಈಗ ಡ್ಯಾನ್ಸ್ ಕ್ಲಾಸ್ ರೀಚ್ ಆಗಿದ್ದೀನಿ. ಬನ್ನಿ ಒಳಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಇದೆ ನೋಡಿ ನಮ್ಮ ಡ್ಯಾನ್ಸ್ ಕ್ಲಾಸ್. ಸದ್ಯಕ್ಕೆ ಯಾರೂ ಇಲ್ಲ, ಈಗ ಇನ್ನೊಂದು ಸ್ವಲ್ಪ ಬರ್ತಾರೆ 7 o'clock ಅಷ್ಟೊತ್ತಿಗೆ. ಇದು ನಮ್ಮ ಡ್ಯಾನ್ಸ್ ಕ್ಲಾಸ್. ಇಲ್ಲಿ ರೀಲ್ಸ್ ಮಾಡೋದಿಲ್ಲ, ನಾವು ಬ್ಯಾಕ್ಗ್ರೌಂಡ್ ಇದೆ ನಮ್ಮದು. ಅದು ಬಿಟ್ಟರೆ ಇಲ್ಲೆಲ್ಲ ಕ್ಲಾಸ್ ನಡೆಯುತ್ತೆ. ಸೊ ಇದು ಫಸ್ಟ್ ಎ ಕ್ರೀವ್ ಅಂತ ಇತ್ತು ಗೈಸ್. ಅಲ್ಲಿ ನಿಜಲಿಂಗಪಲ್ಲಿ ಹೋಟೆಲ್ಲಿ, ಅದು ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಇತ್ತು. ಅದಾದಮೇಲೆ ಈಗ ಬಿ ಕ್ರೀವ್ ಅಂತ ಮಾಡಿದ್ದಾರೆ. ಇಲ್ಲಾಗಿ ಒಂದು ಮಂತ್ ಆಗಿರ್ಬೋದು ಗೈಸ್. ಸೊ ಬಂದಿದ್ದೀನಿ ಮತ್ತೆ ಬ್ಯಾಕ್ ಟು ಡ್ಯಾನ್ಸ್ ನಮ್ಮ ಕ್ಲಾಸಿಗೆ. ಸೊ ಹೇಗಿದೆ ನನ್ನ ಔಟ್ಫಿಟ್ ಬನ್ನಿ ಗೈಸ್. ಕ್ಲಾಸ್ ಮುಗಿಸಿ, ಕ್ಲಾಸಲ್ಲಿ ಸ್ವಲ್ಪ ಕ್ಲಿಪ್ ಹಾಕ್ತೀನಿ ಕ್ಲಾಸಿನವು. ಸೊ ಮುಗಿಸಿ ನಿಮಗೆ ಸಿಗ್ತೀನಿ. ಲೆಟ್ಸ್ ಗೋ ಗೈಸ್. ಇಷ್ಟೊತ್ತು ಒಳ್ಳೆ ಪ್ರಾಕ್ಟೀಸ್ ಮಾಡಿಕೊಂಡು ನಾನು ನಮ್ಮ ಸುದರ್ಶನಣ್ಣ ಈಗ ಬ್ರೇಕ್ ತೊಗೊಂಡಿದ್ದೀವಿ. ಮುಗಿದ ಕೂಡಲೇ ಇಲ್ಲಿಂದ ಡೈರೆಕ್ಟ್ ಮನೆಗೆ ಗೈಸ್. ಸೊ ಗೈಸ್, ಈಗ ನಾನು ಡ್ಯಾನ್ಸ್ ಕ್ಲಾಸಿಂದ ಮುಗಿಸ್ಕೊಂಡು ಡೈರೆಕ್ಟ್ ಹೋಟ್ಲ ಹತ್ರ ಬಂದು ಈಗ ಆಲ್ರೆಡಿ ಟೈಮ್ ಆಲ್ಮೋಸ್ಟ್ 10:30 11 ಆಗಿದ್ದೀನಿ. ನಮ್ಮ ನಾನು ಇಲ್ಲೇ ಹೋಟ್ಲಲ್ಲೇ ಇದ್ದೀವಿ. ಸೊ ಮುಗಿಸ್ಕೊಂಡು ಹೋಗೋದು ಲೇಟ್ ಆಗುತ್ತೆ. ಸೊ ನೋಡಿದ್ರೆ ಅನ್ಕೊತೀನಿ ಇವತ್ತು ನಮ್ಮ ಡ್ಯಾನ್ಸ್ ಕ್ಲಾಸ್ ಹೇಗಿತ್ತು, ಹೀಗೆ ಇದೆ ಅಂತ. ಸೊ 1 year ಆದಮೇಲೆ ಹೋಗಿದ್ದೆ, ಭಾಳ ಖುಷಿ ಆಯಿತು. ಇನ್ಮೇಲೆ ಕನ್ಸಿಸ್ಟೆನ್ಸಿಯಿಂದ ಇನ್ನೂ ಡ್ಯಾನ್ಸ್ ಕ್ಲಾಸ್ ಹೀಗೆ ಹೋಗಬೇಕಂತ ಡಿಸೈಡ್ ಆಗಿದ್ದೀನಿ.
ಹೋಗ್ತಿದ್ದೆ ಗೈಸ್ 1 ಇಯರ್. ಅವರು ಬಿಟ್ಟಿದ್ರಿಂದ ರೀಸನಿಂದ ನಾವೆಲ್ಲ ಗ್ಯಾಪ್ ಮಾಡಿದ್ದು, ಇಲ್ಲೊಂದು ನನ್ನ ರೆಗ್ಯುಲರಿಟಿ ಇತ್ತು. ಸೊ ಇನ್ಮೇಲೆ ಮತ್ತೆ ಹಿಂಗೆ ರೆಗ್ಯುಲರಿಟಿ ಇರಲಿ. ಐ ಹೋಪ್ ಗೈಸ್ ಈ ವ್ಲಾಗ್ನ ಎಲ್ಲರೂ ಇಷ್ಟ ಆಗಿದೆ ಅನ್ಕೊತೀನಿ. ಮುಂದಿನ ವಿಡಿಯೋಗೆ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಬಾಯ್.